ಕೊಟ್ಟೂರು ಪಟ್ಟಣ ಪಂಚಾಯಿತಿ ಆವರಣದ ಬಾಲಭವನ ಪಕ್ಕದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ನ್ಯಾಯಾಲಯ ಕಟ್ಟಡ ಕಾಮಗಾರಿಯನ್ನ ಹೊಸಪೇಟೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕೆಎಂ ರಾಜಶೇಖರ್ ಅವರು ಮಂಗಳವಾರ ಭೇಟಿಯನ್ನು ನೀಡಿ ಪರಿಶೀಲಿಸಿದರು. ಅವರೊಂದಿಗೆ ಕೂಡ್ಲಗಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಜೆ ಯೋಗೇಶ್ ಉಪಸ್ಥಿತರಿದ್ದರು. ಕಾಮಗಾರಿ ವೀಕ್ಷಿಸಿದ ಬಳಿಕ ಮಾತನಾಡಿದಂತಹ ರಾಜಶೇಖರ್ ಅವರು ಕಟ್ಟಡದ ಕಾಮಗಾರಿ ಪೂರ್ಣಗೊಂಡ ನಂತರ ಪುನಃ ಪರಿಶೀಲನೆಯನ್ನು ನಡೆಸಿ ಹೈಕೋರ್ಟ್ ಆಡಳಿತಾತ್ಮಕ ನ್ಯಾಯಾಧೀಶರಿಗೆ ವರದಿಯನ್ನ ಸಲ್ಲಿಸುತ್ತೇವೆ. ವರದಿ ಅನುಕೂಲಕರವಾದರೆ ಹೈಕೋರ್ಟ್ ನ್ಯಾಯಾಲಯ ಸ್ಥಾಪನೆಗೆ ಅನುಮತಿಯನ್ನ ನೀಡುತ್ತದೆ ಅಂತ ಹೇಳಿ ತಿಳಿಸಿದ್ರು. ಇನ್ನು ಸ್ಥಳೀಯ ಪತ್ರಕರ್ತರ ಸಹಕಾರ ಮಹತ್ತರ ಅಂತ ಹೇಳಿ ಅವರು ಪ್ರಶಂಸಿಸಿದರು. ಹಾಗಾಗಿ ಏನಂದರೆ ಈಗ ಈಗ ಟೆಕ್ನಿಕ್ ಈಗ ಜನ ಅಲ್ಲಿಗೆ ಬರೋದನ್ನು ಸ್ವಲ್ಪ ಉದ್ದೇಶದಿಂದ ಈಗ ಬೇಗ ಅದಾದಮೇಲೆ ನಾನು ಟೀಚರ್ ಕೋರ್ಟ್ ಪೂರ್ಣ ಪ್ರಮಾಣ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲ ಅದಕ್ಕೆ ಈಗ ಕಟ್ಟಡ ಬೇಕಲ್ಲ, ಈಗ ಕಟ್ಟಡ ಬೇಕಿ ಬಂದು ಎಲ್ಲ ನಾವು ರೆಕಮೆಂಡ್ ಮಾಡಿದ ಮೇಲೆ ಸ್ಯಾಂಕ್ಷನ್ ಮಾಡ್ತೀವಿ. ಇನ್ನು ಸ್ಯಾಂಕ್ಷನ್ ಮಾಡಿದರೆ ಈಗ ಜಡ್ಜಿನ ಎಲ್ಲಿ ಕರ್ಕೊಂಬಂದು ಕಳಿಸ್ತೀವಿ. ಅವರಿಗೆ ವಾಸಕ್ಕೆ ಮನೆ ಬೇಕು, ಕ್ವಾರ್ಟರ್ಸ್ ಬೇಕು, ವಕೀಲರ ಸಂಘ ಅಸೋಸಿಯೇಷನ್ ಬೇಕು, ಕಕ್ಷಿದಾರರಿಗೆ ನಿಲ್ಲೋದಕ್ಕೆ ಕೂರೋದಕ್ಕೆ ಜಾಗ ಬೇಕು, ಎಲ್ಲದನ್ನೂ ನೋಡಬೇಕಾಗುತ್ತೆ. ಬರೀ ಕಟ್ಟಡ ಮಾಡಿ ನ್ಯಾಯಾಧೀಶರನ್ನು ಕರ್ಕೊಂಡ್ಬಂದರೆ ಉಳಿದಿರೋ ವ್ಯವಸ್ಥೆಗಳಿಲ್ಲ ಅಂತ ಹೇಳಿದರೆ ಏನು ಪ್ರಯೋಜನ ಆಗುತ್ತೆ. ಸೊ ಹಾಗಾಗಿ ಅದೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು. ಮಿನಿಮಮ್ ಬಂದಂಥ ಕಕ್ಷಿದಾರರಿಗೆ ಕುತ್ಕೊಳ್ಳೋಕೆ ಇಟ್ಕೊಳ್ಳೋದು ಜಾಗನಾದರೂ ಬೇಕಾಗುತ್ತೆ. ಹೊರಗಿನ ಸಂಜೆಗಳಿಗೆ ಕೋರ್ಟ್ ಇರುತ್ತೆ, ವಕೀಲರು ಇರ್ತಾರೆ ತುಂಬ ಜನ, ಅವರೆಲ್ಲಿ ಹೋಗಬೇಕು, ನ್ಯಾಯಾಧೀಶರು ವಾಸಕ್ಕೆ ಮನೆಯಲ್ಲಿ ಇರಬೇಕು. ಹಾಗಾಗಿ ಮತ್ತು ಸ್ಟಾಫ್ಗಳು ಅವ್ರಿಗೆಲ್ಲ ವ್ಯವಸ್ಥೆಗಳಾಗುತ್ತೆ. ಹಾಗಾಗಿ ಅದು ಕಟ್ಟಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಟೋಟಲ್. ಸದ್ಯಕ್ಕಲ್ಲಿ ಕಂಟಿನ್ಯೂ ಮಾಡ್ತೀವಿ, ಶಾರ್ಟ್ಲಿ ಬರುತ್ತೆ. ಅದೇ ಅವ್ರಿಗೆ ಹೇಳಿದ್ದಾರೆ ಮಾಡಬೇಕು ಸರ್. ಈಗ ಟೈಮ್ ಬೀಯಿಂಗ್ ಆ ಕಡೆ ಒಂದು ಆಫೀಸ್ ಇರ್ತಾರೆ ಸರ್ ಮುನ್ಸಿಪಲ್, ಅದರಲ್ಲಿ ಆಗ್ಬೋದು. ಬಿಲ್ಡಿಂಗ್ ಕಟ್ಟಡ ಐತೆ ಅದು ಇದಕ್ಕೆ ಕೋರ್ಟ್ಗೆ ಸಂಬಂಧಪಟ್ಟದ್ದು. ಇನ್ನು ಭೇಟಿ ಸಂದರ್ಭದಲ್ಲಿ ನ್ಯಾಯಾಲಯದ ಹೋರಾಟ ಸಮಿತಿ ಅಧ್ಯಕ್ಷ ಎಂ ಗುರಸಿದ್ದನಗೌಡ, ಉಪಾಧ್ಯಕ್ಷ ಪಿ ಪ್ರಭುದೇವ್, ಕಾರ್ಯದರ್ಶಿ ಶಿವಾನಂದ ಬಾವಿಕಟ್ಟಿ, ಜಂಟಿ ಕಾರ್ಯದರ್ಶಿಗಳು ಕೆ ಗುರುಬಸವರಾಜ್, ಟಿ ಹನುಮಂತಪ್ಪ, ಖಜಾಂಚಿ ಟಿಎಂ ಸೋಮಯ್ಯ ಮತ್ತು ಸಂಘದ ಹಿರಿಯ ವಕೀಲರು, ಕೂಡ್ಲಗಿ ವಕೀಲರ ಸಂಘದ ಅಧ್ಯಕ್ಷ ಹೊನ್ನೂರಪ್ಪ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎ ನಸರುಲ್ಲಾ, ಸಿಪಿಐ ದುರುಗಪ್ಪ, ಪಿಎಸ್ಐ ಗೀತಾಂಜಲಿ ಶಿಂದೆ, ಪಿಡಬ್ಲ್ಯೂಡಿ ಎಇ ದೊಡ್ಮನೆ ಕೋಟ್ರೇಶ್ ಮತ್ತು ಹಲವಾರು ವಕೀಲರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಅವರಿಗೆ ಅನುಕೂಲ